ನನಗಿವತ್ತು ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ಥೋ ನಿಮ್ಮ ಈ ಥರ ಎಲ್ಲ ಆಡ್ತಾರೆ ನೀ ಆ ಜನ ಅಂತ ಅನ್ನಿಸ್ಬಿಡ್ತು. ಕ್ಲಾಸಿಕೋ ಬದನೆಕಾಯಿ ಕ್ಲಾಸಿಕೋ ಅಲ್ಲಿ ಏನ್ರ ಇದು ಈ ಥರ ಎಲ್ಲ ಆಡ್ತು ಅಂತಂದರೆ ಕ್ಲಾಸಿಕೋ ಇದಕ್ಕೊಂದು ಈ ಟರ್ಮಿಗೊಂದು ಬೆಲೆನಾರು ಇದೆಯಾ ಅಲ್ಲಿ. ಮುಂಬೈ ಇಂಡಿಯನ್ಸ್ ಅವರು ತೀರಾ ವರ್ಷದಾಗ ಆಡಿದ್ದಾರೆ ಇವತ್ತು. ಇತಿಹಾಸದಲ್ಲೇ ಈ ಮ್ಯಾಚ್ನ ಸೋತಿರಲ್ಲ CSK ಅಗೇನ್ಸ್ಟು 103 ರನ್ನ ಮಾರ್ಜಿನ ವಿಕ್ಟ್ರಿ. ಲಾಸ್ಟ್ ಮ್ಯಾಚ್ ಗೆದ್ದಿದ್ದು ಏನಲ್ಲ 99 ರನ್ನಿಂದ ಗೆದ್ದಿದ್ದು ಏನಲ್ಲಿ ಡಾಮಿನೇಟ್ ಮಾಡ್ಕೊಂಡು. ಇವತ್ತು ನೋಡ್ರಪ್ಪ ಹೆಂಗೆ ಇಕ್ಕಿಸ್ಕೊಂಡವ್ರೆ ಅಂತ ಮುಟ್ಟು ನೋಡ್ಕೊಂಡಂಗೆ ಇಕ್ಕಿಸ್ಕೊಂಡಿದ್ದಾರೆ CSK ಅವ್ರ ಕೈಲಿ. ಇವತ್ತು ಸಿಕ್ಕಾಪಟ್ಟೆ ಫೇವ್ರೇಟ್ಸ್ ಇದು ಮುಂಬೈ ಇಂಡಿಯನ್ಸ್ನೇ ಮ್ಯಾಚ್ನ ಗೆಲ್ತಾರೆ ಅಂತ. ಬಟ್ ನೋಡಿ ಇವತ್ತು ಹೆಂಗಿದೆ ಅಂತ, ಮ್ಯಾಚ್ಗಿನ್ನ ಹಿಂದೆ ಅಪ್ಡೇಟ್ ಇತ್ತು MS ಧೋನಿ ಆಡ್ಬೋದು, ಜೊತೆಗೆ ರೋಹಿತ್ ಶರ್ಮಾ ಅವರು ಕೂಡ ಆಡ್ಬೋದು ಅಂತ. ಇಬ್ಬರು ಕೂಡ ಆಡಲಿಲ್ಲ ಅಲ್ಲಿ, ಇಬ್ಬರು ಕೂಡ ಕಾಣಿಸ್ಕೊಂಡಿಲ್ಲ. ಇನ್ನೇನು ಕ್ಲಾಸಿಕೋ ಇದು, ಇಬ್ಬರು ಕಾಣಿಸ್ಕೊಂಡಿದ್ರೆ ಕ್ಲಾಸಿಕೋ, ಇನ್ನೇನು ಕ್ಲಾಸಿಕೋ ಇಲ್ಲ ಅಲ್ಲಿ. ಇದರಲ್ಲಿ ಒನ್ ಸೈಡೆಡ್ ಮ್ಯಾಚ್, ತೀರಾ ಒನ್ ಸೈಡ್ ಮ್ಯಾಚ್. ಈ ಒಂದು ಟೂರ್ನಮೆಂಟಲ್ಲಿ ನೋಡೋದ್ರಲ್ಲಿ ಇದೇ ತೀರಾ ಒನ್ ಸೈಡ್ ಮ್ಯಾಚ್ ಆಗಿರೋದು. ಅದು ಈ ಥರ ಒಂದು ಬಿಗ್ ಮ್ಯಾಚು ಒನ್ ಸೈಡ್ ಆಯಿತು ಅಂತಂದರೆ ನೋಡೋರ ಕಥೆ ಏನು ಬಿರೋ. ಇದನ್ನು ಆ್ಯಂಟಿಸಿಪೇಟ್ ಮಾಡ್ತಾ ಇರ್ತಾರೆ, ಇಲ್ಲ ಮುಂಬೈ CSK ಅನ್ನೋಜ್ಜಿ ಸೈಕ್ ಮ್ಯಾಚ್ ಇರುತ್ತೆ ಅಂತ. ಇವಾಗ ನೋಡಿ RCB ವರ್ಸಸ್ CSK ಬ್ಯಾಡಲ್ ಅಂತಂದರೆ ಅದು ಅಂತ ಅಂತೀವಿ, ಯಾಕಂದರೆ ಸಿಕ್ಕಾಪಟ್ಟೆ ಕ್ಲೋಸ್ ಹೋಗುತ್ತೆ ಎಲ್ಲ ಮ್ಯಾಚು ಅಂತ. ಇವತ್ತು ಒಂದು ರೇಂಜಿಗೆ ಐಡಿಯಾ ಇತ್ತು ನನಗೆ, ಒನ್ ಸೈಡ್ ಮ್ಯಾಚ್ ಆಗುತ್ತೆ. ಯಾವಾಗಲೂ ಕೂಡ ಆಲ್ಮೋಸ್ಟ್ ಒಂದು ರೇಂಜಿಗೆ ಒನ್ ಸೈಡ್ ಮ್ಯಾಚೇ ಆಗುತ್ತೆ. ಬಟ್ ಈ ರೇಂಜಿಗೆ ಒನ್ ಸೈಡೆಡ್ 103 ರನ್ ಮಾರ್ಜಿನು ಸಿಕ್ಕಾಪಟ್ಟೆ ವರ್ಷಾಗಿ ಆಡಿದರೆ ಮುಂಬೈ ಇಂಡಿಯನ್ಸ್. ಇವತ್ತು ಪ್ರೆಡಿಕ್ಷನ್ ಮುಂಬೈ ಇಂಡಿಯನ್ಸ್ನೇ ಕೊಟ್ಟಿದ್ದೆ ನಾನು, ಕಾಲೆತ್ಕೊಂಡ್ಬಿಟ್ಟಿದೆ. ಇವತ್ತು CSK ಸೋಲ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಸಿಕ್ಕಾಪಟ್ಟೆ ಕ್ವಾಲಿಟಿಯಾಗಿ ಆಡಿದ್ದಾರೆ. ನೋಡಿ ಸಂಜು ಸ್ಯಾಮ್ಸನ್ ಸೆಂಚುರಿ ಹೊಡೆದಾಗೆಲ್ಲ ಗೆದ್ದಿದ್ದಾರೆ. ಫಸ್ಟ್ ಮ್ಯಾಚು ಕೂಡ ಅಂದರೆ ಫಸ್ಟ್ ಸೆಂಚುರಿ ಹೊಡೆದಾಗಲೂ ಕೂಡ ಗೆದ್ದಿದ್ರು, ಇವಾಗಲೂ ಕೂಡ ಗೆದ್ದಿದ್ದಾರೆ. ಏನು ಬಂದಿದ್ದು ಸಂಜು ಸ್ಯಾಮ್ಸನ್ ಅವರ ಬ್ಯಾಟಿಂದ ಸೆಂಚುರಿ 85 ಇತ್ತು ಗುರು, 85 ಇತ್ತು ಲಾಸ್ಟ್ ಓವರಲ್ಲಿ ಅವರ ಸ್ಕೋರು. ಲಾಸ್ಟ್ ಓವರ್ 2 6 ಒಂದು 4 ಹೊಡಿತಾ ಇದ್ದಂಗೆ ಕಂಪ್ಲೀಟ್ ಆದಂಥ ಸೆಂಚುರಿ ಅವ್ರದ್ದು. ಸರಿಯಾಗಿ ಇಡ್ತಾರೆ ಅಲ್ಲಿ ಲಾಸ್ಟ್ ಓವರಲ್ಲಿ, ಮುಟ್ಟು ನೋಡ್ಕೊಂಡಂಗೆ ಇಡ್ತಾರೆ ಅಲ್ಲಿ. ಅಲ್ಲ, ಈ ಟಾಸ್ನ ಗೆದ್ದಿರೋದು ಮುಂಬೈ ಇಂಡಿಯನ್ಸ್ ಅವರು, ಮ್ಯಾಚ್ನ ಸೋತಿರೋದು ಮುಂಬೈ ಇಂಡಿಯನ್ಸ್ ಅವರು. ಹೌದು, ಹೋಮಲ್ಲಿ ಟಾಸ್ನ ಗೆಲ್ತು ಅಂದರೆ ಅಡ್ವಾಂಟೇಜ್, ಸೈಕಾಲಜಿಕಲ್ ಅಡ್ವಾಂಟೇಜ್ ಮಾತಾಡ್ತೀವಿ. ಬಟ್ ಇವತ್ತು ಡ್ಯೂ ಫ್ಯಾಕ್ಟರ್ ಇರಲಿಲ್ಲ, ಡ್ಯೂ ಅಷ್ಟನಾಗಿ ಎಫೆಕ್ಟ್ ಆಗಿರಲಿಲ್ಲ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ಪಿನ್ ಸಿಕ್ಕಾಪಟ್ಟೆ ಆಟ ಆಡ್ತಾ ಇತ್ತು, ನೋಡಿದ್ದೀವಿ. ಅದಕ್ಕೋಸ್ಕರ ಅಕ್ಯುಲಸನ್ 4 ವಿಕೆಟ್ ಎತ್ತಿರೋದು, 109 ಕೂಡ 2 ವಿಕೆಟ್ ಎತ್ತಿರೋದು. ಸ್ಪಿನ್ನರ್ಸ್ಗಳ ಹಾವಳಿ ಜೋರಾಗಿತ್ತು ಗುರು. ಇವತ್ತು ಫಸ್ಟ್ ಇನ್ನಿಂಗ್ಸಲ್ಲಾದರೂ ಆಗಿರಲಿ, ಸೆಕೆಂಡ್ ಇನ್ನಿಂಗ್ಸಲ್ಲಾದರೂ ಆಗಿರಲಿ. ನೋಡಿ ಸ್ಯಾನ್ಸ್ನರ್ ಯಾವ ಥರ ಹಾಕಿದ್ರು ಅಂತ ಆದರೆ ಸ್ವಲ್ಪ ಕಾಸ್ಟ್ಲಿ ಆಗಿದ್ದಾರೆ, ಬಟ್ ವಿಕೆಟ್ ಅವ್ರಿಗೂ ಕೂಡ ಬಿದ್ದಿದೆ. ಅವ್ರಿಗೆ 2 ವಿಕೆಟ್ ಬಿದ್ದಿದೆ. ಆ ಕಡೆ ನೋಡಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಡಾಮಿನೇಷನ್, ಸ್ಪಿನ್ನರ್ಸ್ಗಳೇ ಡಾಮಿನೇಟ್ ಮಾಡಿದ್ದು ಅಲ್ಲಿ. ಇವತ್ತು ಸುಮಾರು ಬೋಲ್ಡ್ಗಳನ್ನ ನೋಡೋಕ್ಕೆ ಸಿಕ್ಕಿದೆ. ಫಸ್ಟ್ ಇನ್ನಿಂಗ್ಸಲ್ಲೂ ಬೋಲ್ಡ್ ಆದರು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಸುಮಾರು ಬೋಲ್ಡ್ ಆಗಿದೆ. ಮುಂಬೈ ಇಂಡಿಯನ್ಸ್ ಬೋಲ್ಡ್ ಬೆಚಾನ್ ಸುರಿಮಳೆನೇ ಆಗೋಗ್ಬಿಡ್ದು, ಬೋಲ್ಡೇನೇ ಆಗಿದ್ದವ್ರು ಬರೀ. ಸೊ ಈ ಕಡೆಯಿಂದ ಟಾಸ್ ಗೆದ್ದು ಬೌಲಿಂಗ್ ಹಾಕೋಕ್ಕೆ ಅಂತ ಬರ್ತಾರೆ, ಅವ್ರು ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ CSK ಅವರು. ಎಂದಿನಂತೆ ಋತುರಾಜ್ ಗಾಯಕ್ವಾಡ್ ಅವರು ಅವರ ಒಂದು ಕಳಪೆ ಫಾರ್ಮ್ನ ಮತ್ತೆ ಮುಂದುವರೆಸಿದ್ರು. ಏನಂತ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಅವರಿಗೆ ಕ್ಯಾಚ್ ಕೊಟ್ಬಿಟ್ಟು ಲಾಂಗ್ ಆನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಪೋಪ್ಲಲ್ಲಿ 2 ವಿಕೆಟ್ನ ಕಳ್ಕೊಂಡು ಇನ್ನೇನು ಆಲ್ಮೋಸ್ಟ್ ಲಾಸ್ಟ್ ಓವರಲ್ಲಿ 1 ವಿಕೆಟ್ನ ಸಾಕು ಕಳ್ಕೊತಾರೆ. 73ಕ್ಕೆ 2 ವಿಕೆಟ್ನ ಹೊಡೆದಿದ್ರು, 2 ವಿಕೆಟ್ನ ಕಳ್ಕೊಂಡಿದ್ರು CSK ಅವರು. ಇವ್ರು ಏನು ಆಡಿದ್ರು ಮುಂಬೈ ಇಂಡಿಯನ್ಸ್ ಅವ್ರು ಪೋಪ್ಲೆ 29ಕ್ಕೆ 3 ವಿಕೆಟು, ಅವ್ರು 73ಕ್ಕೆ 2 ವಿಕೆಟು, ಇವ್ರು 29ಕ್ಕೆ 3 ವಿಕೆಟ್ ಪೋಪ್ಲೆಲಿ. ಅಜಾಗಜಾಂತರ ಡಿಫ್ರೆನ್ಸ್ ಗುರು. ಈ ಥರ ಒಂದು 200ನ ಚೇಸ್ ಮಾಡ್ಬೇಕಾದ್ರೆ 29 ಹೊಡೆಯೋದು ಇವ್ರು ಪೋಪ್ಲೆಲಿ. ಆವಾಗಲೇ ಪೋಪ್ಲೆಲ್ಲ ಗೊತ್ತಾಗೋಗ್ಬಿಡ್ತು ಏನೇ ಸೂರ್ಯ ಆಡ್ತಾಯಿದ್ರು, ಏನೇ ತಿಲಕ್ ಆಡ್ತಾಯಿದ್ರು. ತಿಲಕ್ ಕಣ ಈ ಮ್ಯಾಚ್ ಯಾವ ಗುಂಗಲ್ಲಿದ್ರು ಅಂತಂದರೆ ಲಾಸ್ಟ್ ಮ್ಯಾಚ್ ಒಂದು 22 ಬಾಲ್ ನಿಧಾನಕ್ಕೆ ಆಡಿದ್ದೆ, ಒಂದು 22-25 ಬಾಲ್ ನಿಧಾನಕ್ಕೆ ಆಡ್ಕೊಂಬಿಡೋಣ, ಆಮೇಲೆ ಒಂದು ಅಜ್ಜಿ ಕಲೆ ತೋರ್ಸೋಣ, ನಂದು ಚಮತ್ಕಾರ ತೋರ್ಸೋಣ ಅನ್ನೋ ಒಂದು ಇಂಟೆಂಟಲ್ಲಿದ್ದರು. ಮತ್ತು ಲಾಸ್ಟ್ ಮ್ಯಾಚ್ ರಿಪೀಟ್ ಟೆಲಿಕಾಸ್ಟ್ ಹಾಕೋಣ ಅಂತ, ಬಟ್ ರಿಪೀಟ್ ಟೆಲಿಕಾಸ್ಟ್ ಆಗಲ್ಲ, ಬದನೇಕಾಯಿ ಆಗಿಲ್ಲ, ಬೋಲ್ಡೇ ಆಗೋಗ್ಬಿಟ್ರು ಅಲ್ಲಿ. ಸೊ ಫಸ್ಟ್ ಇನ್ನಿಂಗ್ಸ್ ಬರೋಣಪ್ಪ, ಸುಮ್ಮನೆ ಏನೋ ಕನ್ಫ್ಯೂಸ್ ಮಾಡಿದೆ ನಿಮಗೆ ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಮಾತಾಡ್ತಾ. ಸೊ ಸಂಜು ಸ್ಯಾಮ್ಸನ್ ಸೈಕಾಗಿ ಆಡ್ತಾರಪ್ಪ, ಪೋಪ್ಲೆಲ್ಲೂ ಮಸ್ತಾಗಿ ಆಡಿದ್ರು. ಔಟು 20 ಓವರ್ನು ಕೂಡ ಆಡಿದ್ರು. ಅವತ್ತು ಕೂಡ ಸೆಂಚುರಿ ಹೊಡೆದಾಗ 20 ಓವರ್ ಕೂಡ ಆಡಿದ್ರು, ನಾಟ್ ಔಟಾಗಿ ಉಳ್ಕೊಂಡಿದ್ರು. ಇವತ್ತು ಕೂಡ ನಾಟ್ ಔಟಾಗಿ ಉಳ್ಕೊಂಡಿದ್ದಾರೆ. ಆ್ಯಂಡ್ ಮ್ಯಾಚ್ ಮಾಡಿದರೆ KL ರಾಹುಲ್ ಅವ್ರನ್ನ 5 ಸೆಂಚುರಿ ಹೊಡೆಯೋದ್ರ ಮೂಲಕ 5ನೇ ಸೆಂಚುರಿ ಇದು ಅವ್ರದ್ದು. ಹೌದು, ವಿರಾಟ್ ಕೊಹ್ಲಿ ಅವ್ರದ್ದು 8 ನಂಬರ್ ಆಫ್ ಸೆಂಚುರೀಸ್ ಇದೆ IPLಲ್ಲಿ, ಅದೇ ಹೈಯೆಸ್ಟ್ ಇರೋದು. ಇವಾಗ ನೆಕ್ಸ್ಟ್ ಇನ್ನೊಂದು 3 ಸೆಂಚುರಿ ಹೊಡಿತು ಅಂತಂದರೆ ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ ಏನಿದೆ ಅದನ್ನು ಮ್ಯಾಚ್ ಮಾಡ್ಬೋದು. ಬಟ್ ಇವಾಗ ಸೆಕೆಂಡ್ ಹೈಯೆಸ್ಟ್ ಆಗಿದ್ರೆ KL ರಾಹುಲ್ ಅವರ ಜೊತೆಗೆ ಮ್ಯಾಚ್ ಮಾಡಿದ್ರೆ 5 ಸೆಂಚುರಿ ಹೊಡಿಯೋದ್ರ ಮೂಲಕ. ಸೊ ಸಿಕ್ಕಾಪಟ್ಟೆ ಸೈಕಾಗಿ ಆಡೋದು, ಎಸ್ಪೆಷಲಿ ಲಾಸ್ಟ್ ಓವರು ಸೆಂಚುರಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು. ಏನು ಕೊಟ್ಟರು 6 4ನ ರುಬ್ಬೋದು ಹಾಕೊಂಡು ಅಲ್ಲಿ. ಸೊ ಮಧ್ಯದಲ್ಲಿ ಒಂದಂತ ಹೌದು, ಇವತ್ತು ಇವ್ರು ಇರಲಿಲ್ಲಪ್ಪ, ಆಯುಷ್ ಮಾತ್ರ ಇರಲಿಲ್ಲ. ಇವತ್ತು ಕಾರ್ತಿಕ್ ಶರ್ಮಾ ಅವ್ರಿಗೆಲ್ಲ ಆಪರ್ಚುನಿಟಿ ಸಿಕ್ಕಿತ್ತು. ಈ ಕಡೆಯಿಂದ ಸರ್ಫರಾಜ್ ಖಾನ್ ಅಪ್ ಆರ್ಡರ್ ಪ್ರಮೋಟ್ ಮಾಡ್ತಾರೆ, ಶಿವಮ್ ದುಬೆ ಅವ್ರನ್ನೂ ಕೂಡ ಅಪ್ ಆರ್ಡರ್ ಪ್ರಮೋಟ್ ಮಾಡ್ತಾರೆ. ಸರ್ಫರಾಜ್ ಖಾನ್ ಅವರು ಪರವಾಗಿಲ್ಲ ಡೀಸೆಂಟಾಗಿ ಆಡ್ತಾಯಿದ್ರು. ಸರ್ಫರಾಜ್ ಖಾನ್ ಅವರ ವಿಕೆಟು ಇವರಿಗೆ ಸ್ಯಾನ್ದಲ್ ಅವ್ರಿಗೆ ಬೀಳುತ್ತೆ. ಸರ್ಫರಾಜು ಬೋಲ್ಡು, ಈ ಕಡೆಯಿಂದ ಶಿವಮ್ ದುಬೆನೂ ಬೋಲ್ಡ್ ಆಗ್ತಾಯಿದ್ರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ಅವ್ರಿಗೂ ಕೂಡ ಸಿಗ್ತಾ ಇದ್ದಂಗೆ ಮತ್ತೆ ಇಲ್ಲೊಂದು ಚಿಕ್ಕ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಡೆವಾಲ್ಡ್ ಬ್ರೇವಿಸ್ ಅವರು ಚೆನ್ನಾಗೇ ಕಾಣಿಸ್ಕೊಂತಿರು, 1-2 ಸಿಕ್ಸ್ನ ಸರಿಯಾಗಿ ಇಟ್ಟಿರ್ತಾರೆ ಮಿಚೆಲ್ ಸ್ಯಾನ್ದಲ್ ಅವ್ರಿಗೆ. ಹಿಂದೆಗಡೆ ಬಿಹೈಂಡ್ ಇನ್ನೊಂದು 6 ಹೊಡೆದಕ್ಕೆ ಹೋಗ್ಬಿಟ್ಟು ಅಶ್ವಿನಿ ಕುಮಾರ್ ಅವರಿಗೆ ಔಟ್ ಆಗ್ತಾರೆ. ಈ ಕಡೆಯಿಂದ ಕಾರ್ತಿಕ್ ಶರ್ಮಾ ಕೂಡ 1-2 ಸಿಕ್ಸ್ನ ಹೊಡಿತಾರೆ. ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿತ್ತು ಆ 2 ಶಾಟ್ಗಳಂತೂ.
ಆ್ಯಂಡ್ ಏನು ರನ್ನೇ ಬಾಲ್ನ ಆಡಿದ್ದಾರೆ, 6 ಹೊಡೆದ್ರು ಕೂಡ ಟುಕು ಆಡ್ಬಿಟ್ರು. ಆಮೇಲೆ ಕ್ಯಾಚ್ನ ಕೊಟ್ಬಿಟ್ಟಾರು ಜಸ್ಪ್ರೀತ್ ಬುಮ್ರಾ ಅವ್ರಿಗೆ. ಮೆಚ್ಕೊಬೇಕಾಗಿರೋದು ಆ ಕ್ಯಾಚರ್ನ, ಸಿಕ್ಕಾಪಟ್ಟೆ ಸೈಕಾಗಿನ ಕ್ಯಾಚ್ನ ಹಿಡಿದ್ರು, ಬೀಳ್ತಾ ಇದೆ ಅಂತ ಬಾಲ್ನ. ಸೊ ಅದಾದಮೇಲೆ ಇನ್ನೇನಿತ್ತಪ್ಪ, ಅಲ್ಲಿ ಫಿನಿಷ್ ಮಾಡ್ಕೊಂಡು ಕೊಡಬೇಕಾಗಿತ್ತು. ಚಿಕ್ಕ ಕಾಂಟ್ರಿಬ್ಯೂಷನು ಸಂಜು ಸ್ಯಾಮ್ಸನ್ ಅವ್ರದ್ದೇ ಮೈನ್ ಕಾಂಟ್ರಿಬ್ಯೂಷನು. ಇನ್ನೆಲ್ಲರದು ಕೂಡ ಚಿಕ್ಕ 20 ರನ್ 19 ರನ್ ಇನ್ನೆಲ್ಲ ಚಿಕ್ಕ ಕಾಂಟ್ರಿಬ್ಯೂಷನ್ ಏನೇ ಕೊಟ್ಟಿರೋದು. ಏನಂತ ಹೆವಿ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಯಿತು ಅಂತ ಇಲ್ಲಿ ಈ ಒಂದು ಇನ್ನಿಂಗ್ಸಲ್ಲಿ ಏನಿಲ್ಲ. ಸಂಜು ಸ್ಯಾಮ್ಸನ್ ಒಬ್ಬರು ಮಾತ್ರ ಫಸ್ಟಿಂದ ಬಂದ್ಬಿಟ್ಟು ಲಾಸ್ಟ್ವರೆಗೂ ಕೂಡ ನಿಂತ್ಕೊಂಡು ಸೈಕಾಗಿ ಆಡಿದ್ರು. ಸೊ ಇಲ್ಲಿ ಅಲ್ಲ ಅವ್ರಿಗೆ 2 ವಿಕೆಟ್ ಬಿದ್ದಿದೆ, ಜೊತೆಗೆ ಸ್ಯಾನ್ ಅವರು ಕೂಡ 1 ವಿಕೆಟ್ ಬಿದ್ದಿದ್ದಾರೆ, ಬುಮ್ರಾಗೂ ವಿಕೆಟ್ ಬಿದ್ದಿದೆ, ಅಶ್ವಿನಿ ಕುಮಾರ್ಗೆ 2 ವಿಕೆಟ್ ಬಿದ್ದಿದೆ. ಸೊ ಪರವಾಗಿಲ್ಲ ಅನ್ನೋ ಥರನೇ ಇತ್ತು, ಏನಿಲ್ಲ. ಒಂದು 200 ಅಂತಂದರೆ ಇದು ಲಾಸ್ಟ್ ಮ್ಯಾಚೆಲ್ಲ ಮಸ್ತಾಗಿ ಆಡಿದ್ರೆ ಮುಂಬೈ ಇಂಡಿಯನ್ಸ್ ಚೇಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ತಿಲಕ್ ವರ್ಮ ಮಾಡಿದೆಲ್ಲ ರೀತಿಯೆಲ್ಲ ನೋಡ್ತು ಅಂದರೆ ಮುಂಬೈ ಇಂಡಿಯನ್ಸಿಗೆ ಸಿಕ್ಕಾಪಡೆ ಏನೋ ಒಂದು ಪಾಸಿಟಿವಿಟಿ ಉಟ್ಕೊಂಡ್ಬಿಟ್ಟಿದೆ, ಏನಾದರೂ ಒಂದು ಮಾಡ್ತಾರೆ ಅಂತ ಒಂದು ಹೋಪ್ಸಲ್ಲಿ ಇದ್ದೆ ನಾನು. ಬ್ಯಾಟಿಂಗ್ ಆಡೋಕ್ಕೆ ಅಂತ ಬರ್ತಾರಪ್ಪ ಮುಂಬೈ ಇಂಡಿಯನ್ಸ್ ಅವರು, ಬರ್ತಾರೆ. ಕ್ವಿಂಟನ್ ಡಿ ಕಾಕು ಈ ಕಡೆಯಿಂದ ಓಪನರ್ ಏನು ಆಡ್ತಾವ್ರ, ಓಪನರ್ ಹಾಕೊಂಬಂದಿರೋದು. ರೋಹಿತ್ ಶರ್ಮಾ ಬಾರಪ್ಪ ನೀನು ಬೇಗ ಬಂದ್ಬಿಡಿ, ಇವರು ಆಗ್ತಾಯಿಲ್ಲ ಮುಂಬೈ ಇಂಡಿಯನ್ಸ್ಗೆ ಓಪನಿಂಗ್ ಪೇರಲ್ಲಿ. ಆ ರಿಯಾನ್ ರಿಕಾಲ್ಡನೇ ಆಡ್ತಾರೆ, ಸ್ವಲ್ಪ ಬೆಟ್ರಾಗಿತ್ತಲ್ಲ ಗುರು. ಇವರಿಬ್ಬರು ಯಾರನ್ನ ಕರ್ಕೊಂಬಂದು ಏನು ಆಡಿಸ್ತಾವ್ರಲ್ಲಿ, ನಿಜವಾದ ತಟ್ಟಾಡ್ತಾವ್ರೆ ಪ್ಲೇಯರು. ಧನುಷ್ ಅರ್ಜೆಂಟ್ ಗಾನು, ಅಖಿಲ್ ಹುಸೇನ್ಗೆ ಮುಖೇಶ್ ಚೌಧರಿನ ಮೆಚ್ಕೊಬೇಕು. ಇವತ್ತು ಮ್ಯಾಚ್ನೇ ಆಡೋದಿಲ್ಲ ಅಂತ ಅಂದ್ಕೊಂಡಿದ್ರು, ಅವ್ರ ಅಮ್ಮ ತೀರ್ಕೊಂಡಿದ್ದಾರೆ ಅಂತ ಅಪ್ಡೇಟ್ನ ಕೊಟ್ಟಿದ್ರು. CSK ಅವರು ಅಪ್ಡೇಟ್ನ ಕೊಟ್ಟಿದ್ರು. ಇವತ್ತು ಕಪ್ಪು ಪಟ್ಟಿ ಏನಕ್ಕೆ ಹಾಕ್ಕೊಂಡಿದ್ರು ಅಂತ ಅಂದರೆ CSK ಪ್ಲೇಯರ್ಸ್ಗಳೆಲ್ಲ ಅವ್ರ ಅಮ್ಮ ತೀರ್ಕೊಂಡಿರಲ್ಲ, ಅದಕ್ಕೋಸ್ಕರನೇ ಹಾಕ್ಕೊಂಡಿದ್ರು. ಬಟ್ ಬಂದಂಥ ಮೊದಲನೇ ಓವರನ್ನೇ ಮೇಡಿನ್ ವಿಕೆಟ್ ತೊಗೊಬೇಕಾಗಿತ್ತು ಅವರು. ಲಾಸ್ಟ್ ಬಾಲ್ ಒಂದು 4 ಹೋಗ್ಬಿಡ್ತು, ಫಸ್ಟ್ 4 ಬಾಲ್ ಡಾಟ್ ಆಗ್ತಾರೆ, 5ನೇ ಬಾಲ್ ವಿಕೆಟ್ನೇ ಎತ್ತಿದ್ದಾರೆ. ಎಂಥ ಡಿಸ್ಮಿಸಲ್ ಮಾಡಿದ್ದು ಅಲ್ಲಿ ಕ್ವಿಂಟನ್ ಡಿ ಕಾಕ್ದು. ಬಾಲ್ ಟೈಮ್ ಸೈಕ್ ಬೌಲಿಂಗ್ನ ಬಿಟ್ಟರು ಫಸ್ಟ್ ಓವರ್ ಅಂತೂ. ಆ್ಯಂಡ್ ಲಾಸ್ಟ್ ಓವರ್ ಒಂದು ಸ್ವಲ್ಪ ಮಟ್ಟಿಗೆ ಕಾಸ್ಟ್ಲಿ ಆದರೂ ಅನ್ನೋದು ಬಿಡ್ತು ಅಂದರೆ 3 ಓವರ್ ಅಂತೂ ಸೈಕ್ ಬೌಲಿಂಗ್ನ ಮಾಡಿದ್ರು ಮುಖೇಶ್ ಚೌಧರಿ ಅವರು. ಆ ಫಸ್ಟ್ ವಿಕೆಟ್ ಎತ್ತಾ ಇದ್ದಂಗೆ ಒಂದು ಸ್ವಲ್ಪ ಪ್ರೇಯರ್ಸ್ನ ಮಾಡಿದ್ರು, ಅವ್ರ ಅಮ್ಮಂಗೆ ಕ್ರೆಡಿಟ್ ಕೊಡ್ತಾರೆ. ಬಟ್ ಆದರೂ ಕೂಡ ನೋಡಿ ತೀರ್ಕೊಂಡು ಇನ್ನೂ ಒಂದು 24 hours 48 hours ಕೂಡ ಆಗಿಲ್ಲ, ಆಗಲೇ ಬಂದ್ಬಿಟ್ಟು ಮ್ಯಾಚ್ ಆಡ್ತಾ ಇದ್ದಾರಲ್ಲ. CSK ಕಾಂಟ್ರಿಬ್ಯೂಟ್ ಮಾಡಬೇಕು, ನಾನು ನಿಂತ್ಕೊಂಡು ಆಡಬೇಕು, ಏನು ಅಂಥದ್ದೇನು ಆಗಿಲ್ಲ ಅನ್ನೋದು ಅಂದರೆ ಅಂದರೆ ಅವನು ಮೈಂಡ್ ಸೆಟ್ ಇಟ್ಕೊಂಡ್ಬಂದ್ಬಿಟ್ಟು ಆಡ್ತಾ ಇದ್ದಾರಲ್ಲ. ಸೊ ಅದಕ್ಕೆ ಮೆಚ್ಕೊಬೇಕು. ಆ್ಯಂಡ್ ಅವ್ರ ಅಮ್ಮಂಗೆ ಕ್ರೆಡಿಟ್ ಕೂಡ ಕೊಟ್ಟರು ಫಸ್ಟು ವಿಕೆಟ್ನ ತೆಗಿತಾ ಇದ್ದಂಗೆ. ಸೊ ಬ್ಲ್ಯಾಕ್ ಟೇಪ್ನೂ ಕೂಡ ಹಾಕ್ಕೊಂಡಿದ್ರು, CSK ಕೂಡ ಟ್ರಿಬ್ಯೂಟ್ನ ಕೊಟ್ಟರು. ಹೌದು ಗುರು, ಸುಮ್ಮನೆ ಅಲ್ಲ ಬಂದ್ಬಿಟ್ಟು ಆಡೋದು. ರಿಂಕು ಸಿಂಗ್ ಅವರ ನಾವು ಯಾವ ಥರ ಮೆಚ್ಕೊಂಡಿದ್ವೋ ಆ ವರ್ಲ್ಡ್ ಕಪ್ ಟೈಮಲ್ಲಿ, ಸೊ ಇವಾಗಲೂ ಕೂಡ ಇವ್ರನ್ನ ಅದೇ ಥರನೇ ಮೆಚ್ಕೊಬೇಕಾಗುತ್ತೆ. ನಮ್ಮಂದಿರೋ ಡಕ್ಔಟ್ ಬಂದ ತಕ್ಷಣ ಬೋಲ್ಡು 3 ವಿಕೆಟ್ನ ಬೇಗ ಕಳ್ಕೊಳ್ತಾ ಇದ್ದಂಗೆ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ ಅದು. ಸೂರ್ಯಕುಮಾರ್ ಯಾದವ್ ಅವರ ಜೊತೆಗೆ ತಿಲಕ್ ವರ್ಮ ಅವರು ಟುಕು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು. ನಿಧಾನಕ್ಕೆ ಆಡ್ಕೊಳ್ಳೋಣ, ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋಣ. ಯಾಕಂದರೆ 11ಕ್ಕೆ 3 ವಿಕೆಟ್ ಆಗೋಗ್ಬಿಟ್ಟಿತ್ತು ಇವ್ರದ್ದು. ಪೋಪ್ರಲ್ಲಿ 29 ರನ್ನು ಟುಕು ಆಡಿ ನಮ್ಮ ತಲೆ ತಿಂದುಬಿಟ್ರಿ ಇವತ್ತು. ಸೂರ್ಯಕುಮಾರ್ ಯಾದವ್ ಜೊತೆಗೆ ತಿಲಕ್ ವರ್ಮ ಅವರು 2 ಡೇಸ್ ನಾಟ್ ಸಂಡೇ ಅನ್ನೋ ಹಾಗೆ ಎಲ್ಲ ಮ್ಯಾಚು ಒಂದೇ ಥರ ಆಗಲ್ಲ ಅಂತ ತಿಲಕ್ ವರ್ಮ ಅವ್ರಿಗೆ ಇವತ್ತು ಗೊತ್ತಾಗಿದೆ. ಯಾಕಂದರೆ ಅದೇ ಒಂದು ಇಂಟೆಂಟಲ್ಲಿ ಆಡ್ತಾಯಿದ್ರು. ಲಾಸ್ಟ್ ಮ್ಯಾಚ್ ಸ್ಲೋ ಆಗಿ ಆಡಿದ್ದೆ, ಈ ಮ್ಯಾಚ್ ಸ್ಲೋ ಆಗಿ ಆಡ್ಬಿಟ್ಟು ಆಮೇಲೆ ಆಕ್ಸಿಲರೇಟ್ ಮಾಡೋಣ ಅಂತ. ಆಮೇಲೆ ಆಕ್ಸಿಲರೇಟ್ನು ಮಾಡೋಕ್ಕಾಗಿಲ್ಲ. ಈ ಕಡೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇರಲಿಲ್ಲ, ಕಿರ್ಚಾಡೋದಕ್ಕೆ ಕೂಗಾಡೋದಕ್ಕೆ, ಒಂಥರ ಟ್ರಿಪಲ್ ಎಚ್ ಥರ ಇವರಿಗೆ ಮೋಟಿವೇಶನ್ ಕೊಡೋದಕ್ಕೆ, ರೊಚ್ಚಿಗೆ ಹಬ್ಸೋದಕ್ಕೆ ಹಾರ್ದಿಕ್ ಪಾಂಡ್ಯ ಅವರಿಲ್ಲ. ಸೂರ್ಯಕುಮಾರ್ ಯಾದವ್ ಶಾಂತಮೂರ್ತಿಯಲ್ಲಿರುವಂಥ ಸೂರ್ಯಕುಮಾರ್ ಯಾದವ್ ಇದ್ದಿದ್ದು. ಸೂರ್ಯ ಅಣ್ಣ ಪಾಪ ಹೊಟ್ಟೆಗೆ ಏಟ್ ತಿಂತಾರೆ, ಸಾಮಾನ್ಗೆ ಏಟ್ ತಿಂತಾರೆ. ಸೂರ್ಯ ಅಣ್ಣ ಇವತ್ತು ಏಟ್ ತಿನ್ನೋದೇ ಆಗೋಗ್ಬಿಟ್ಟಿತ್ತು ಅಲ್ಲಿ. ಏನು ಬಿಟ್ಟಿದ್ದು ಕಂಬೂಜು ಬೌಲಿಂಗ್ನ, ಸೈಕ್ ಬೌಲಿಂಗ್ನ ಬಿಟ್ಟರು ಇವತ್ತು. ಇಂಪ್ರೆಸಿವ್ ಬೌಲಿಂಗ್ ಗುರು ಕಂಬೂಜಿಂದ ಅಂತೂ. ಮ್ಯಾಚ್ ಆಫ್ಟರ್ ಮ್ಯಾಚು CSKಗೆ ಯಾವ ಥರ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಬೇರೆಯವರೆಲ್ಲ ಒಂದೊಂದು ಮ್ಯಾಚ್ ಪರ್ಫಾರ್ಮ್ ಮಾಡ್ಬೋದು, ಅಖಿಲ್ ಹುಸೇನ್ ಆಗಿರಲಿ ಯಾರೇ ಆಗಿರಲಿ ಒಂದೊಂದು ಮ್ಯಾಚ್ ಪರ್ಫಾರ್ಮ್ ಮಾಡ್ಬೋದು. ಬಟ್ ನೋಡಿ ಇವ್ರು ಕನ್ಸಿಸ್ಟೆಂಟಾಗಿ ಯಾವ ಥರ ವಿಕೆಟ್ಸ್ಗಳನ್ನ ಎತ್ತೋದಾಗಿರ್ಬೋದು, ಒಂದು ಎಕನಾಮಿಕಲ್ ಸ್ಪೆಲ್ಗಳನ್ನ ಹಾಕೋದಾಗಿರ್ಬೋದು, ಯಾವ ಥರ ಇಂಪ್ರೆಸ್ ಮಾಡ್ತಾಯಿದ್ರು ಅಂತಂದರೆ ಸ್ಟ್ಯಾಂಡರ್ಡ್ ಬೌಲರ್ ಆಗಿ ಮೂಡಿ ಬಂದಿದ್ದಾರೆ ಕಂಬೋಜ್ ಅವರು ಈ ಸೀಸನು. ಹೌದು, ಲಾಸ್ಟ್ ಸೀಸನ್ ಕೂಡ ಚೆನ್ನಾಗಿ ಆಡಿದ್ದಾರೆ, ಬಟ್ ಈ ಸೀಸನು ಇನ್ನೊಂದು ಸ್ವಲ್ಪ ಇಂಪ್ರೆಸ್ ಮಾಡಿದ್ದಾರೆ CSK ಓನರ್ಗೆ. ಸೊ ಈ ಕಡೆಯಿಂದ ಏನೇನಪ್ಪ ಅಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿತ್ತು. ತಿಲಕ್ ವರ್ಮ ಬೋಲ್ಡೇ ಆಗೋಯ್ತಾರೆ, ಎಡ್ಜ್ ಆಗಿಬಿಟ್ಟು ಎಡ್ಜ್ ಆ್ಯಂಡ್ ಬೋಲ್ಡ್. ಇವತ್ತು ಅದೇ ಸುಮಾರು ಜನ ಬೋಲ್ಡ್ ಆಗಿದ್ರು ಇವತ್ತು, ಗೊತ್ತಿರೋ ಹಾಗೆ ನಿಮ್ಗೆ. ಅಖಿಲ್ ಹುಸೇನೆ ಅವ್ರನ್ನೂ ಕೂಡ ಎತ್ತುತ್ತಾರೆ. ಸೂರ್ಯ ಅಣ್ಣ ಸ್ವೀಪ್ ಹೊಡಿಯೋಕೆ ಹೋಗ್ಬಿಟ್ಟು ಅಖಿಲ್ ಹುಸೇನ್ಗೆ ಟಾಪ್ ಎಡ್ಜ್ ಆಗಿಬಿಟ್ಟು ಶಿಸ್ತಾಗೆ ಕ್ಯಾಚ್ ಕೊಟ್ಬಿಟ್ಟು ಗಾನ್ ಕೇಸ್ ಹಾಕ್ತಾರೆ. ಸೊ ಇವರಿಬ್ಬರು ಆಗ್ತಾಯಿದ್ದಂಗೆ ಇನ್ನೆಲ್ಲಿ ಗಾನ್ ಅಂದರೆ ತಿಲಕ್ ಬೇಗ ಹೋದರು, ಸೂರ್ಯ ಒಂದು ಸ್ವಲ್ಪ ನಿಧಾನಕ್ಕೆ ಹೋದರು. ಅಲ್ಲಿ ಇನ್ನೇನು ಬಂದ್ಬಿಟ್ಟೆ ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಏನು ಫುಲ್ಲು ಬ್ಯಾಟ್ ಸ್ಪೀಡ್ ರೊಮ್ ಅಂತ ಕೊಡ್ತಾರೆ ನೋಡಿ. ಅಲ್ಲಿ ಬಾಲ್ ಮುಂದಕ್ಕಲ್ಲ ಹಿಂದಕ್ಕೆ ಹೋಗಿತ್ತಲ್ಲಿ, ಎಡ್ಜ್ ಹೊಡ್ಕೊಂಡು 109 ಸಖತ್ ಬೌಲಿಂಗ್ ನಾವು ಮಾಡಿದ್ರು. ಬಟ್ ಆದರೂ ಇವತ್ತು ಏನು ಸೆಲೆಬ್ರೇಷನ್ ಮಾಡಿದ್ದು ಹುಸೇನ್ ಅವರು, ಈ ಥರ ಸೆಲೆಬ್ರೇಷನ್ ಮಾಡಿದ್ದು. 109 ಕೂಡ ಬಂದ್ಬಿಟ್ಟು ಮುಂದೆ ನಿಂತ್ಕೊಂಡು ಈ ಥರ ಸೆಲೆಬ್ರೇಷನ್ ಮಾಡಿದ್ದು, ಥರ ಸೈಕ್ ಟೈಪ್ ಆಫ್ ಸೆಲೆಬ್ರೇಷನ್ ಇರೋದು. ಸೊ ಇಬ್ಬರು ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಇದ್ದಂಗಿತ್ತು. ವಿಕೆಟ್ಸು 4 ವಿಕೆಟ್ ಅವರು, 2 ವಿಕೆಟ್ ಇವರು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅಪ್ಪ. 109ಗೆ ಹ್ಯಾಟ್ರಿಕ್ ಎಲ್ಲ ಹೋಗ್ಬಿಟ್ಟಿದ್ರು. ರೂಥರ್ಫೋರ್ಡ್ ಬಂದ್ಬಿಟ್ಟು ಮೊದಲನೇ ಬಾಲೇ ರಮ್ಮ ಅಂತ ಹೊಡೆಯೋದಕ್ಕೆ ಹೋಗಿರ್ತಾರೆ, ಕ್ಯಾಚ್ ಔಟ್ ಆಗಿ ಹೋಗ್ಬಿಟ್ರು. ಸೈಕ್ ಕ್ಯಾಚ್ ಅದಂತೂ ಬೌಂಡ್ರಿನಲ್ಲಿ. ಏನೋ ಮಾಡೋದಕ್ಕಾಗೋದಿಲ್ಲ, ಏನು ರೂಥರ್ಫೋರ್ಡ್ ಆಡಿದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಹೊಡಿಲೇಬೇಕಾಗಿತ್ತು, ಹೊಡೆಯುವಂಥ ಅಟ್ಲೀಸ್ಟ್ ಅವ್ರು ಇಂಟೆಂಟ್ ಯಾರೋ ತೋರಿಸಿದ್ರು ಅಲ್ಲಿ. ಹಾರ್ದಿಕ್ ಪಾಂಡ್ಯರು ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಇಂಟೆಂಟ್ ತೋರಿಸಿದ್ರು, ಬಟ್ ಬಿಹೈಂಡ್ ಹೋಗಿತ್ತು. ಏನೋ ಮಾಡೋಕ್ಕಾಗಲ್ಲ, ಬೇಕಾಗಿತ್ತು ಅಲ್ಲಿ. ಸ್ಕೋರಿಂಗ್ ರೇಟ್ ಜಾಸ್ತಿ ಕಿತ್ಕೊಂಡು ಹೊರಟೋಗ್ಬಿಟ್ಟಿತ್ತು ಮೇಲ್ಗಡೆ. ಇವ್ರು ಬರೋಷ್ಟು ಆಗಲೇ
ಪಿಕ್ಕಿಗೆ ಹೊರಟೋಗ್ಬಿಟ್ಟಿತ್ತು ಸ್ಕೋರಿಂಗ್ ರೇಟು. ಬಂದ ತಕ್ಷಣ ಹೊಡಿಬೇಕಾಗಿತ್ತು. ಸೊ ಅವ್ರು ತಪ್ಪು ಮಾಡೋದು ಅಂತ ಹೇಳೋದಕ್ಕಾಗೋದೇ ಇಲ್ಲ. ಇಲ್ಲಿ ಸೂರ್ಯ ಮತ್ತು ತಿಲಕ್ ಅವ್ರು ಸ್ವಲ್ಪ ಸ್ಲೋ ಆಡಲ್ಲ, ಅಗ್ರೆಸಿವ್ ಬ್ಯಾಟಿಂಗ್ ಬೇಕಾಗಿತ್ತು. ಆ್ಯಕ್ಚುಲಿ ಅಗ್ರೆಸಿವ್ ಬ್ಯಾಟಿಂಗ್ ಬೇಕಾಗಿತ್ತು ಓಪ್ಲಲ್ಲಿ, ನಿಧಾನಕ್ಕೆ ಆಡೋಂಥ ಅವಶ್ಯಕತೆ ಇರಲಿಲ್ಲ ಅಲ್ಲಿ. ಇವಾಗ ನೋಡಿ ಎಷ್ಟು ಅಜೀಬಾಗಿ ಸಾಗಿದ್ರೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ರನ್ಸಾರು ಬಂದಿರೋದ, ಸ್ವಲ್ಪ ಅಗ್ರೆಸಿವ್ ಬ್ಯಾಟಿಂಗ್ ಆಡಿತ್ತು ಅಂದರೆ ಸೂರ್ಯ ಆಗಲಿ ತಿಲಕ್ ಆಗಿರಲಿ ಅವನು ಪೋಪ್ಲಲ್ಲಿ. ಅದಾದ ನಂತರ ಆಲ್ಮೋಸ್ಟ್ 13ನೇ ಓವರ್ಗೂ ಕೂಡ ರನ್ಸೇ ಬಂದಿಲ್ಲ ಇವ್ರಿಗೆ. ನಿಧಾನಕ್ಕೆ ಟುಕು ಅಂತ ಆಡಿದ್ದಾರೆ. ಇನ್ನೊಂದು 20-30 ಮುಂದೆ ಹೋಗಿತ್ತು ಅಂತಂದರೆ ಇಷ್ಟೊಂದು ಹೆವಿ ಮಾರ್ಜಿನ್ ಆಗಿರೋದು. ಬಟ್ ಆದರೂ ಕೂಡ ಇನ್ನೊಂದು ಸ್ವಲ್ಪ ನೆಟ್ ರನ್ ರೇಟ್ ಅನ್ನೋದು ಸೇವ್ ಆಗಿರೋದು ಇವ್ರದ್ದು. ಏನೋ ಲಾಸ್ಟ್ ಮ್ಯಾಚ್ ಏನೋ ವಿಪರೀತವಾಗಿ ಗೆದ್ಬಿಟ್ರು ಅಂತ ಹಿಗ್ಗೋಗ್ಬಿಟ್ಟಿದ್ರು. ಇವತ್ತು ಉಣಿಸ್ಕೊಂಡು ಸರಿಯಾಗಿ ಕುಗ್ಗೋಗ್ಬಿಟ್ಟಿದ್ದಾರೆ. ನೆಗೆಟಿವ್ ಬಂದ್ಬಿಟ್ಟಿದ್ದಾರೆ. ಪಾಸಿಟಿವ್ ಇರೋದಂತ ನೆಟ್ ರನ್ ರೇಟ್ ನೆಗೆಟಿವ್ ಬರುವಂಥ ಚಾನ್ಸಸ್ಸು ಕಾಣಿಸ್ತಿದೆ. ಅದು ಏನಪ್ಪ ಆಡಿದ್ದು ಇವತ್ತು. ಅವ್ರ ವಿಕೆಟ್ ಎಲ್ಲ ಹೋಗ್ತಾ ಇದ್ದಂಗೆ ಆ್ಯಕ್ಚುಲಿ ಯಾವಾಗ ಗೊತ್ತಾಗಿದ್ದು ಮ್ಯಾಚು, ಯಾರು ವಿಕೆಟ್ ಹೋಗ್ತಾ ಇದ್ದಾಗ ಹೇಳಿ. ಇವ್ರ ಗೇಮಲ್ಲಿ ಯಾವಾಗಿದ್ರು ಫಸ್ಟ್ ಆಫ್ ಆಲ್ 3 ವಿಕೆಟ್ ಬೀಳ್ತಾ ಇದ್ದಂಗೆ ಗೊತ್ತಾಗೋಯ್ತು. ಇವ್ರು ಪೋಪ್ಳಲ್ಲಿ 29 ರನ್ ಹೊಡಿತಾ ಇದ್ದಂಗೆ ಗೊತ್ತಾಗೋಯ್ತು ಯಾರು ವಿಕೆಟ್ ಬೀಳಬೇಕು ಅನ್ನೋದೇನಿಲ್ಲ. 29 ರನ್ ಇದು ಸ್ಕೋರ್ ಅಲ್ಲ ಅಂತ, ಚೇಂಜ್ ಮಾಡೋದಕ್ಕಾಗಲ್ಲ ಅಂತ. ಸೂರ್ಯಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತಲೂ ಕೂಡ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಸೂರ್ಯಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಈ ಟೂರ್ನಮೆಂಟಲ್ಲಿ. ಯಾಕೆ ಅಂತ ಅದು ಗೊತ್ತಾಗ್ತಾ ಇಲ್ಲ. ಮುಂಚೆ ಸೂರ್ಯ ಬರ್ತಾವ್ರೆ ಕ್ರೀಸಿಗೆ ಅಂತಂದರೆ ಬೌಲರ್ಸ್ಗಳಿದ್ರು, ಬೌಲರ್ಸ್ಗಳು ನಡ್ಗೋರು ಎಲ್ಲರಿಗೂ ಬೌಲಿಂಗ್ ಹಾಕೋದು ಸೂರ್ಯಗೆ ಅಂತ. ಬಟ್ ಇವಾಗ ಹೆಂಗೆ ಅಂದರೆ ಒದೆ ತಿಂತಾರೆ ಅವ್ರನ್ನೇ. ಸೊ ಕಾಲಚಕ್ರ ಅನ್ನೋದು ತಿರುಗ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ ಗುರು ಇವಾಗ. ಸೊ ಈ ಥರ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಮುಂಬೈ ಇಂಡಿಯನ್ಸ್ ಇಷ್ಟೊಂದು ಟ್ರ್ಯಾಜಿಡಿಕ್ಕಾಗಿ ಅಜೀಬಾಗಿ ಸೋಲ್ತಾರೆ ಅಂತ. ಇವತ್ತು ಅಖಿಲ್ ಹುಸೇನ್ಗೆ 5 ವಿಕೆಟು ಕೂಡ ಬೀಳಬೇಕಾಗಿತ್ತು. ಆ ಸ್ಟಂಪ್ ಔಟ್ ಒಂಚೂರು ಮಿಸ್ ಆಯಿತು. ಇಲ್ಲಾಂದರೆ 5 ವಿಕೆಟು 5 ಆಗೋಗ್ಬಿಡೋದು ಅಖಿಲ್ ಹುಸೇನ್ಗೆ. ಸಖತ್ ಬೌಲಿಂಗ್ನ ಹಾಕಿದರೆ, ಒಬ್ಬಿಯಸ್ಲಿ 109 ಕೂಡ ಸಖತ್ತಾಗಿ ಹಾಕಿದರೆ, ಕಂಬೂಜ್ ಸಖತ್ತಾಗಿ ಹಾಕಿದರೆ, ಮುಖೇಶ್ ಚೌಧರಿ ಸಖತ್ತಾಗಿ ಹಾಕಿದರೆ, ಎಲ್ಲರೂ ಆಲ್ ಓವರ್ ಮಸ್ತಾಗಿ ಬೌಲಿಂಗ್ ಹಾಕಿದ್ದಾರೆ ಗುರು. ಇನ್ನೇನು ಹೇಳ್ತೀರಾ, ಅಲ್ಲಿ ಕಾಲೆತ್ಕೊಂಡ್ರು ಮುಂಬೈ ಇಂಡಿಯನ್ಸು, ಮನೆಗೆ ಕಳಿಸ್ಕೊಂಡ್ರು. ಡಬಾ ಪರ್ಫಾರ್ಮೆನ್ಸ್ ಇವತ್ತು. CSK ಮುಖೇಶ್ ಚೌಧರಿಗೆ ಎದ್ದಿದ್ಕೊಂಡು ಸೆಲ್ಯೂಟ್ ಹೊಡಿತೀನಿ ನಾನು. ಯಾಕೆ ಅಂತಂದರೆ ಇವತ್ತು ಅವ್ರು ಬಂದ್ಬಿಟ್ಟು ಆಡಿದ್ದಾರೆ, ತೋರಿಸಿದ್ದಾರೆ, ಕ್ರೆಡಿಟ್ನ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸೆಲ್ಯೂಟ್ ಎದ್ದಿದ್ಕೊಂಡು ಎಲ್ಲರೂ ಹೊಡಿಲೇಬೇಕು. ಯಾಕಂದರೆ ಅಷ್ಟು ಈಸಿ ಎಲ್ಲ ಬಂದ್ಬಿಟ್ಟು ಆಡೋದು.